ಎಲ್ಲರಿಗೂ ನಮಸ್ಕಾರ. ಓದದ ಬಾಯ್ ಅಮೃತಾನ್ನವ ಮೋದದ ಬಾಯ್ ಸಜ್ಜನರ್ಕಳಂ ಪ್ರಿಯದಿಂದಂ ಆದರಿಸದ ಬಾಯದು ತಾಂ ಮೇದಿನಿಯೊಳ್ ಬಿಲದ ಬಾಯಿ ಚೂಡಾರತ್ನ. ಕವಿ ಚೂಡಾರತ್ನ ಶಿಕ್ಷಣದ ಮಹತ್ವದ ಬಗ್ಗೆ ಹಲವು ಶತಮಾನಗಳ ಹಿಂದೆ ಹೇಳಿದ ಈ ಮಾತು ಇಂದಿಗೂ ಬಹಳ ಚೆನ್ನಾಗಿದೆ ಮತ್ತು ವಿನೋದಪೂರ್ಣವಾಗಿಯೂ ಇದೆ ಎಂಬುದನ್ನು ಗಮನಿಸಿ. ನಮಗೆ ಭಗವಂತ ಕೊಟ್ಟಿರುವಂತಹ ಒಂದು ವಿಶೇಷವಾದಂತಹ ಅರ್ಹತೆ, ಅದು ಮಾನವನಿಗೆ ವಿಶೇಷವಾಗಿ ಕೊಟ್ಟ ಒಂದು ಅರ್ಹತೆ ವಾಕ್ಶಕ್ತಿ ಮತ್ತು ಬುದ್ಧಿಶಕ್ತಿ. ಇದನ್ನು ಬಳಸಿಕೊಂಡು ಮನುಷ್ಯ ಸಾವಿರಾರು ಬಗೆಯಲ್ಲಿ ತನ್ನ ಬೆಳವಣಿಗೆಯನ್ನು ತಾನು ಮಾಡಿಕೊಂಡಿದ್ದಾನೆ. ಆದರೆ ಇದಕ್ಕೆಲ್ಲಕ್ಕೂ ಪೂರಕವಾಗಿ ಬೇಕಾಗಿರುವುದು ಯಾವುದು ಎಂದರೆ ಬುದ್ಧಿಯನ್ನು ಬಳಸುವ ವಿದ್ಯೆ. ಅದಕ್ಕೆ ಕವಿ ಹೇಳ್ತಾನೆ, ನಮ್ಮ ದೇಹದಲ್ಲಿರುವಂತಹ ಈ ಮುಖದಲ್ಲಿರುವಂತಹ ಬಾಯಿ ಅತ್ಯಂತ ಶ್ರೇಷ್ಠವಾದದ್ದು. ಆದರೆ ಅದು ಯಾವುದಕ್ಕೆ ಬಳಕೆಯಾಗಬೇಕು, ಹಾಗೆ ಬಳಕೆಯಾಗದಿದ್ದರೆ ಏನು ಎಂಬ ಮಾತನ್ನು ಹೇಳ್ತಾ ಈ ಮಾತು ಹೇಳ್ತಾನೆ. ಓದದೇ ಇರುವ ಬಾಯಿ ಅಂದರೆ ಶಿಕ್ಷಣವೇ ಇಲ್ಲದೆ ಇರುವ ಬಾಯಿ, ಆಮೇಲೆ ಸವಿಯಾದಂತಹ ಅಮೃತಾನ್ನವನ್ನು ಉಣ್ಣದೇ ಇರುವ ಬಾಯಿ, ಮತ್ತು ಸಜ್ಜನರನ್ನು ಅಂದರೆ ಒಳ್ಳೆಯ ವ್ಯಕ್ತಿಗಳನ್ನು ಗೌರವಪೂರ್ಣವಾಗಿ ಬನ್ನಿ ಸ್ವಾಮಿ ಕುಳಿತುಕೊಳ್ಳಿ ಎಂಬುದಾಗಿ ಆದರದಿಂದ ಸತ್ಕರಿಸದೇ ಇರುವ ಬಾಯಿ. ಅಂತಹ ಬಾಯೊಂದು ಇದ್ದರೇನು ಪ್ರಯೋಜನ ಎಂಬುದನ್ನು ಹೇಳ್ತಾ, ಇಲಿಗಳು ವಾಸವಾಗಿರುವ ಮಾಟೆ ಈ ಯಾವುದನ್ನು ಮಾಡೋದಿಲ್ಲ. ಹೀಗೆ ಈ ಯಾವುದನ್ನು ಮಾಡದೇ ಇರುವ ಮಾಟೆ ಇದೆಯಲ್ಲ, ಅದಕ್ಕೆ ಸಮಾನವಾದದ್ದು ಈ ನಿಮ್ಮ ಬಾಯಿ. ಆದ್ದರಿಂದ ಬಾಯಲ್ಲಿ ಸಜ್ಜನರನ್ನು ಆದರಿಸುವ, ಆಮೇಲೆ ಸುಶಿಕ್ಷಿತನಾಗಿ ಮಾತನಾಡುವ, ಒಳ್ಳೊಳ್ಳೆಯ ಊಟ ಮಾಡುವ ಮತ್ತು ಒಳ್ಳೊಳ್ಳೆಯ ಗ್ರಂಥಗಳನ್ನು ಓದುವ ಬಾಯಾಗಲಿ ಎಂಬುದಾಗಿ ಚೂಡಾರತ್ನನ ಅಭಿಪ್ರಾಯ.